ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಕನ್ನಡ ಸ್ವಲ್ಪ ಹೆಜ್ಜೆ ಮಾಡ್ಕೊಂಡು ಓದ್ತೀನಿ, ಮತ್ತೆ ಉರ್ದು, ಇಂಗ್ಲೀಷಲ್ಲಿ ಏನು ಬರಲ್ಲ. ಸೊ ನೀವು ನಿಮಗೆ ಬರುವಂಥ ಕಮೆಂಟ್ಸ್ಗಳನ್ನು ಓದಲ್ಲ? ಓದಲ್ಲ. ಓದಿದ್ರೆ ನಾನು ಇಲ್ಲಿ ಗಂಟ ಬರ್ತಿರ್ಲಿಲ್ಲ. ಅದು ಓದಲೇ ಬೇಡ. ಹೌದು, ನಾವು ಓದಲ್ಲ. ಯಾಕಂದರೆ ಅದು ಓದಿ ನಾವು ಡಿಪ್ರೆಷನ್. ನಿಮ್ದು ಇದೇ ರೀಲ್ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಇದೆ ಅಲ್ಲ, ಸಾಕಷ್ಟು ಸೀರಿಯಲ್ ಸ್ಟಾರ್ ಕೂಡ ಇದೇ ರೀಲ್ ಮಾಡ್ತಾರೆ. ಬಟ್ ನಾನು ಅದು ಆಕ್ಟಿಂಗ್ ಮಾಡ್ತಾ ಇಲ್ಲ, ಬಟ್ ನನಗೆ ಅದು ಹೇಳಕ್ಕೆ ಬರಲ್ಲ. ಹೌದು, ಸಾಕಷ್ಟು ಜನ ಅನ್ಕೊಂಡಿದ್ದಾರೆ ರೀಲ್ಸ್ಗೋಸ್ಕರ ರೇಷ್ಮಾ ಅವರು ಇಂಗ್ಲಿಷ್ ಬರಲ್ಲ ಅಥವಾ ಆ ವರ್ಡ್ಸ್ ನನಗೆ ಹೇಳಕ್ ಬರಲ್ಲ ಅನ್ನೋ ರೀತಿ ಆಕ್ಟ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ರೇಷ್ಮಾ ಅವ್ರಿಗೆ ಬರಲ್ಲ ಹೇಳೋದಕ್ಕೆ. ನಾನು ನೋಡಿದ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಬರಲ್ಲ. ಅವ್ರು ಓದಿರೋದು 6ನೇ ಕ್ಲಾಸು, ಕನ್ನಡ ಕಷ್ಟಪಟ್ಟು ಓದ್ತಾರೆ. ಬಟ್ ಅದು ಬಿಟ್ಟರೆ ಅವ್ರ ಕಮೆಂಟ್ಸನ್ನು ಅವ್ರು ಓದಲ್ಲ. ಮತ್ತು ನೀವು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಮೆಸೇಜ್ ಮಾಡ್ಬೋದು, ಅವ್ರು ರಿಪ್ಲೈ ಮಾಡಲ್ಲ ಅಂತ ಅನ್ಕೋಬೋದು. ಆದರೆ ಅವರಿಗೆ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಮೆಸೇಂಜರಲ್ಲಿ ಮೆಸೇಜ್ ನೋಡೋದಕ್ಕೂ ಬರಲ್ಲ. ಜಸ್ಟ್ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದು. ಅಪ್ಲೋಡ್ ನೀವು ಮಾಡ್ತೀರಾ ಅಥವಾ ಬೇರೆಯವ್ರು ಮಾಡ್ತಾರೆ? ಅದು ಯೂಟ್ಯೂಬಿಂದ ನಮ್ಮ ಮ್ಯಾನೇಜರ್ ಒಬ್ರು ಇದ್ದಾರೆ, ಸೊಹೇಲ್ ಅಂತ, ಅವ್ರು ಮಾಡ್ತಾರೆ ಯೂಟ್ಯೂಬು. ಆಮೇಲೆ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿದ್ರೆ ಫೇಸ್ಬುಕ್ ಡೈರೆಕ್ಟ್ ಹೋಗಬೇಕು, ಆ ಥರ ಮಾಡ್ಕೊಂಡಿದ್ದೀವಿ. ಓಕೆ. ಇವಾಗ ನಿಮಗೆ ಒಂದು ರೀಲ್ಸ್ ಇಷ್ಟು ದಿನ ರೀಲ್ಸ್ ಮಾಡಿದ್ರಲ್ಲ, ತುಂಬ ಇಷ್ಟ ಆದ ರೀಲ್ಸ್ ಯಾವುದು ನಿಮಗೆ? ನನಗೆ ಮೊನ್ನೆ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ಅಂತ ಹೇಳ್ಬಿಟ್ಟು ಅವರು ಮಂಚದ ಮೇಲೆ ಕೂತಿದ್ರು ಸುಮ್ಮನೆ ಹಿಂಗೇನೆ. ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಕಾಯಿ ನೆಲ್ಲಿಕಾಯಿ ಆಸೆಗೆ ಬಿಟ್ಟು ಬಂದೆ. ಅದು ನಾನು ರೀಲ್ಸ್ ನೋಡಿದ್ರೆ ನನಗೆ ಇಷ್ಟ ಆಯ್ತು. ಅದು ಅಂದರೆ ಆ ಫಿಲಮ್ ನಾನು ತುಂಬ ಸಲ ನೋಡಿದ್ದೀನಿ, ಹಳ್ಳಿಮೇಶ್ರು ಫಿಲಮು. ಆಮೇಲೆ ನಮ್ಮ ಯಜಮಾನ್ರು ಕೂತಿದ್ರಲ್ಲ ಮಂಚದ ಮೇಲೆ, ಹಿಂಗೆ ಹೋಗ್ಬಿಟ್ಟು ಮಾಡಿದೆ ರೀಲ್ಸ್. ತುಂಬ ಚೆನ್ನಾಗಿ ಕಾಣ್ತು ನನಗೆ ಅದು. ಇವಾಗ ನೆಕ್ಸ್ಟ್ ಏನು ಪ್ಲಾನ್ಸ್ ಇದೆ? ಕೆಲವೊಂದಷ್ಟು ಜನ ಕೇಳ್ತಾ ಇದ್ದಾರೆ ಕಮೆಂಟಲ್ಲೆಲ್ಲ, ರೇಷ್ಮಾ ಅವ್ರು ಬಿಗ್ ಬಾಸಿಗೆ ಹೋಗ್ತಾರಾ, ಅದಕ್ಕೋಸ್ಕರ ರೀಲ್ಸ್ ಮಾಡ್ತಾ ಇದ್ದಾರೆ, ಫೇಮಸ್ ಆಗ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ನನಗೆ ಆ ಥರ ಅಂದರೆ ಭಯ ಆಗುತ್ತೆ. ಬಿಗ್ ಬಾಸ್ ಅಂದರೆ ಭಯನಾ? ಏನಕ್ಕೆ ಭಯ? ಇರೋದೇ 4 ಕೂದಲು, ಹೆಂಗೆ ಕೊಂಡ್ಬಿಡ್ಲಿ ಅಂತ. ಏನು ಹೇಳ್ತಿದ್ದಾರೆ ಅಂದರೆ ಬಿಗ್ ಬಾಸ್ ಇರೋದೇ 4 ಕೂದಲು, ಬಿಗ್ ಬಾಸ್ಗೆ ಹೋದ್ರೆ ಅದು ಕೂಡ ಉದ್ರೋಗುತ್ತೆ. ಅದೇ ಹೆಂಗೆ ಅಲ್ಲೋದ್ರೆ ಉದ್ರೋಗುತ್ತೆ? ಅಂದರೆ ಟೆನ್ಷನ್ ಅಂತ ಅಲ್ಲ, ಇವಾಗ ಹೋಗಿರ್ತೀವಿ ಫ್ರೆಂಡ್ಸ್ ಅಂತ, ನಾವು ಹಾಯ್ ಫ್ರೆಂಡ್ಸ್ ಅಂತಲೇ ನಾನು ಹೇಳ್ತೀನಿ. ಎಲ್ಲರೂ ಫ್ರೆಂಡೇ ಅಂತ ನಾನು ತಿಳ್ಕೊತೀನಿ. ಫ್ರೆಂಡು ಅಂತ ಹೋದ್ಮೇಲೆ ಅಲ್ಲಿ ಯಾರ ಮನಸ್ಸಲ್ಲಿ ಏನಿರುತ್ತೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಅವ್ರ ಮನಸ್ಸಲ್ಲಿ ನನಗೋಸ್ಕರ ಏನಿದೆ ಅಂತ ನಾನು ಹೇಳೋಕ್ಕಾಗಲ್ಲ, ನನ್ನ ಮನಸ್ಸಲ್ಲಿ ನಿಮ್ಗೇನಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಸುಮ್ಮನೆ ನಾವು ಮುಂದೆ ಮಾತಾಡ್ತಾ ಇರ್ತೀವಿ, ಮನಸ್ಸಲ್ಲಿ ಇವರು ಬೇರೆ ಹೆಂಗಂತ ಹೇಳ್ತಾರೆ ಅನಿಸುತ್ತೆ ನನಗೆ, ಅದು ಗೊತ್ತಿಲ್ಲ ನನಗೆ. ಅದಕ್ಕೆ ಜಗಳ ಅಂತ ಬಂದರೆ ನಾನು ಜಗಳ ಮಾಡೋಕ್ಕೆ ಸ್ವಲ್ಪ ಹಿಂದೆನೇ ಹೋಗ್ತೀನಿ ಅಂತ ಅನಿಸುತ್ತೆ. ಬಟ್ ನಾನು ಜಗಳದಲ್ಲಿ ನಿಂತ್ಕೊಂಡ್ರೆ ದುರ್ಗಿ ಆಗ್ಬಿಡ್ತೀನಿ ಒಂದೊಂದ್ಸಲಿ. ಹೌದು, ಸುಮ್ಮನೆ ಹೋಗಲ್ಲ. ನನ್ನ ಬಗ್ಗೆ ಯಾರೋ ಕೆಣಕೊಂಡ್ ಬಂದರೆ ಒಂದ್ಸಲಿ ಸುಮ್ಮನೆ ಆಗ್ಬಿಡ್ತೀನಿ. ಈ ಸೆಕೆಂಡ್ ಸರಿಗೆ ಏನು ಮಾಡ್ತೀನಿ ಅಂತಲೇ ನಂಗೆ ಗೊತ್ತಿಲ್ಲ, ಅಷ್ಟು ಸಿಟ್ಟು ಬರುತ್ತೆ. ಅದೇ ಬಿಗ್ ಬಾಸ್ ಅಂದ್ರಲ್ಲ, ನನಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ, ಅದೊಂದು ಮಾತು ಹೇಳೋಕ್ಕೆ. ಇಂಗ್ಲೀಷಲ್ಲಿ ಅವ್ರು ಬೈತಾ ಇದ್ರೆ ಹೌದಾ ಚೆನ್ನಾಗಿ ಹೇಳ್ತವ್ರೆ ಅಂತ ನಗ್ತೀನಿ ನಾನು. ಆಮೇಲೆ ನನಗೆ ಇಂಗ್ಲೀಷ್ ಬರಲ್ಲ ಅಂತ ಎಲ್ಲರಿಗೂ ಗೊತ್ತು, ಬೈತಾ ಇರ್ತಾರೆ, ನಾನು ಹೌದಾ ಅಂತ. ಜನ ಅಂದ್ಕೊಂಡಿದ್ದಾರೆ ರೇಷ್ಮಾ ಅವರು ಡ್ರಾಮಾ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಓದಕ್ಕೂ ಬರಲ್ಲ. ಅಂದರೆ ನಾವೇನಾದರೂ ಮಾತಾಡಿದ್ರು ಕೂಡ ಅವ್ರಿಗೆ ಗೊತ್ತಾಗಲ್ಲ. ಕನ್ನಡದಲ್ಲಾದರೆ ಅದಕ್ಕೆ ಕನ್ನಡ ಏನೇ ಬೈದರೂ ನನಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಕನ್ನಡನೇ ಜಾಸ್ತಿ ಓದೋದು. ನಾನು ಮನೇಲೂ ಅಷ್ಟೇ, ನಾನು ಕನ್ನಡದಲ್ಲಿ ಜಾಸ್ತಿ ನಮ್ಮ ಯಜಮಾನ್ರಿಗೆ ರೇಗಿಸ್ತಾ ಇರ್ತೀನಿ ಕನ್ನಡ ಮಾತಾಡಿ.